ಹರೇ ಕೃಷ್ಣ. ಎಲ್ಲ ಕೇಳುಗರಿಗೂ ಶ್ರೀಮದ್ ಭಾಗವತದ ಅಧ್ಯಯನಕ್ಕೆ ಸ್ವಾಗತ. ಶ್ರೀಮದ್ ಭಾಗವತದ 8ನೆಯ ಸ್ಕಂದದಲ್ಲಿ ಭಗವಂತನು ಬಲಿಮಹಾರಾಜನನ್ನು ಬಂಧಿಸಿದ ಕಥೆಯನ್ನು ನಾವು ತಿಳಿದುಕೊಳ್ಳುತ್ತಿದ್ದೇವೆ. ವಾಮನದೇವನು ಬಲಿಮಹಾರಾಜನಲ್ಲಿ 3 ಹೆಜ್ಜೆಗಳ ಭೂಮಿಯನ್ನು ಬೇಡಿದನು. ಬಲಿಮಹಾರಾಜನು ಇದಕ್ಕೆ ಸಮ್ಮತಿಸಿದಾಗ ವಾಮನದೇವನು ತ್ರಿವಿಕ್ರಮನಾಗಿ ಬೆಳೆದು ತನ್ನ 2 ಹೆಜ್ಜೆಗಳಲ್ಲೇ ಇಡೀ ವಿಶ್ವವನ್ನು ವ್ಯಾಪಿಸಿಕೊಂಡನು. ಇದನ್ನೆಲ್ಲ ಗಮನಿಸಿದಂತಹ ಬಲಿಮಹಾರಾಜನ ರಾಕ್ಷಸ ಅನುಚರರು ವಾಮನದೇವನನ್ನು ಕೊಲ್ಲುವ ಉದ್ದೇಶದಿಂದ ವಿವಿಧ ಅಸ್ತ್ರಶಸ್ತ್ರಗಳನ್ನು ಕೈಗೆತ್ತಿಕೊಂಡರು. ತಮ್ಮ ಸ್ವಾಭಾವಿಕ ಕೋಪದಿಂದ ಪ್ರಕ್ಷುಬ್ಧರಾದ ಅಸುರರು ಭಲ್ಲೆ ತ್ರಿಶೂಲಗಳನ್ನು ಹಿಡಿದು ಬಲಿಮಹಾರಾಜನ ಇಚ್ಛೆಗೆ ವಿರುದ್ಧವಾಗಿ ವಾಮನದೇವನನ್ನು ಕೊಲ್ಲಲು ಮುನ್ನುಗ್ಗಿದರು. ಅಸುರರ ಸೈನಿಕರು ಹಿಂಸಾತ್ಮಕವಾಗಿ ಮುನ್ನುಗ್ಗುತ್ತಿರುವುದನ್ನು ಕಂಡ ಭಗವಾನ್ ವಿಷ್ಣುವಿನ ಸಹಚರರು ತಮ್ಮ ಅಸ್ತ್ರಗಳನ್ನು ಕೈಗೆತ್ತಿಕೊಂಡು ಅಸುರರ ಮುನ್ನುಗ್ಗುವ ಪ್ರಯತ್ನವನ್ನು ಹತ್ತಿಕ್ಕಿದರು. ನಂದ, ಸುನಂದ, ಜಯ, ವಿಜಯ, ಪ್ರಬಲ, ಬಲ, ಕುಮುದ, ಕುಮುದಾಕ್ಷ, ಗರುಡ, ಜಯಂತ, ಶ್ರುತದೇವ, ಪುಷ್ಪದಂತ ಮತ್ತು ಸಾತ್ವತ ಇವರೆಲ್ಲ ಭಗವಾನ್ ವಿಷ್ಣುವಿನ ಸಹಚರರಾಗಿದ್ದರು. ಅವರು 10,000 ಆನೆಗಳಷ್ಟು ಬಲಾಢ್ಯರಾಗಿದ್ದರು ಮತ್ತು ಅವರು ಅಸುರ ಸೈನಿಕರ ಸಂಹಾರವನ್ನು ಆರಂಭಿಸಿದರು. ಬಲಿಮಹಾರಾಜನು ತನ್ನ ಸೈನಿಕರು ಭಗವಾನ್ ವಿಷ್ಣುವಿನ ಸಹಚರರಿಂದ ಹತರಾಗುತ್ತಿರುವುದನ್ನು ಕಂಡ ಕೂಡಲೇ ಶುಕ್ರಾಚಾರ್ಯರ ಶಾಪವನ್ನು ಸ್ಮರಿಸಿಕೊಂಡನು ಮತ್ತು ಯುದ್ಧ ಮುಂದುವರಿಸದಂತೆ ತನ್ನ ಸೈನಿಕರನ್ನು ತಡೆದನು. ಎಲೈ ವಿಪ್ರಚಿತ್ತಿಯೇ, ಎಲೈ ರಾಹುವೆ, ಎಲೈ ನೇಮಿಯೇ, ದಯವಿಟ್ಟು ನನ್ನ ಮಾತು ಕೇಳಿ, ಯುದ್ಧ ನಿಲ್ಲಿಸಿ, ತಕ್ಷಣ ಯುದ್ಧ ನಿಲ್ಲಿಸಿ. ಪ್ರಸ್ತುತ ಕಾಲ ನಮಗೆ ಅನುಕೂಲವಾಗಿಲ್ಲ. ಎಲೈ ದೈತ್ಯರೇ, ಸಕಲ ಜೀವಿಗಳಿಗೂ ಸುಖ ದುಃಖವನ್ನು ತರುವ ದೇವೋತ್ತಮ ಪರಮಪುರುಷನ ಸ್ಥಾನದಲ್ಲಿ ಮಾನವ ಪ್ರಯತ್ನಗಳಿಂದ ಮತ್ತೊಬ್ಬನನ್ನು ತಂದು ಕೂರಿಸಲಾಗದು. ದೇವೋತ್ತಮ ಪರಮಪುರುಷನನ್ನು ಪ್ರತಿನಿಧಿಸುವ ಪರಮ ಕಾಲತತ್ವವು ಮೊದಲು ನಮ್ಮ ಪರವಾಗಿತ್ತು, ದೇವತೆಗಳ ಪರವಾಗಿರಲಿಲ್ಲ. ಆದರೆ ಈಗ ಅದೇ ಕಾಲತತ್ವವು ನಮಗೆ ವಿರುದ್ಧವಾಗಿದೆ. ಐಹಿಕ ಶಕ್ತಿಯಿಂದಾಗಲಿ, ಸಚಿವರ ಮಂತ್ರಾಲೋಚನೆಯಿಂದಾಗಲಿ, ಬುದ್ಧಿಮತ್ತೆಯಿಂದಾಗಲಿ, ರಾಜನೀತಿಯಿಂದಾಗಲಿ, ದುರ್ಗಮ ರಕ್ಷಣೆಯಿಂದಾಗಲಿ, ಮಾಯಾಮಂತ್ರಗಳಿಂದಾಗಲಿ, ಔಷಧಿ ವಸ್ತುಗಳಿಂದಾಗಲಿ, ಗಿಡಮೂಲಿಕೆಗಳಿಂದಾಗಲಿ ಅಥವಾ ಅನ್ಯತ್ರ ಯಾವುದೇ ಮಾರ್ಗದಿಂದಾಗಲಿ ದೇವೋತ್ತಮ ಪರಮಪುರುಷನ ಪ್ರತಿನಿಧಿಯಾದ ಕಾಲತತ್ವವನ್ನು ಮೀರಲಾಗದು. ಹಿಂದೆ ದೈವ ಬಲದಿಂದಾಗಿ ನೀವು ಭಗವಾನ್ ವಿಷ್ಣುವಿನ ಅಸಂಖ್ಯಾತ ಸಹಚರರನ್ನು ಪರಾಜಯಗೊಳಿಸಿದ್ದೀರಿ. ಆದರೆ ಇಂದು ನಮ್ಮನ್ನು ಪರಾಜಯಗೊಳಿಸಿದ ಅದೇ ಸಹಚರರು ವಿಜಯೋತ್ಸಾಹದಿಂದ ಸಿಂಹಗಳಂತೆ ಗರ್ಜಿಸುತ್ತಿದ್ದಾರೆ. ಭಗವದ್ಗೀತೆಯು ಸೋಲು ಅಥವಾ ಗೆಲುವಿಗೆ 5 ಕಾರಣಗಳನ್ನು ಕೊಡುತ್ತದೆ. ಅವುಗಳಲ್ಲಿ ದೈವ ಅತ್ಯಂತ ಪ್ರಬಲವಾದದ್ದು. ನಚ ದೈವಾತ್ ಪರಂಬಲಂ. ಹಿಂದೆ ದೈವಬಲ ತನ್ನ ಪರವಾದುದರಿಂದ ತಾನು ವಿಜಯಶಾಲಿಯಾಗಿದ್ದೆ ಎಂಬ ಗುಟ್ಟು ಬಲಿಮಹಾರಾಜನಿಗೆ ತಿಳಿದಿತ್ತು. ಈಗ ಅದೇ ದೈವಬಲ ಅವನ ಕಡೆ ಇಲ್ಲ, ಆದ್ದರಿಂದ ಗೆಲ್ಲುವ ಸಾಧ್ಯತೆ ಇಲ್ಲ. ಹೀಗೆ ಅವನು ಬಲು ಚಾಣಾಕ್ಷತೆಯಿಂದ ತನ್ನ ಸಹಚರರನ್ನು ಯುದ್ಧದಲ್ಲಿ ತೊಡಗದಂತೆ ನಿಷೇಧಿಸಿದನು. ದೈವ ನಮ್ಮ ಪರ ಇಲ್ಲದೆ ನಮ್ಮಿಂದ ಜಯಿಸಲಾಗದು. ಆದ್ದರಿಂದ ನಾವು ನಮ್ಮ ಕಾಲಕ್ಕಾಗಿ ಕಾಯಬೇಕು. ನಾವು ಅವರನ್ನು ಸೋಲಿಸುವ ಅನುಕೂಲಕರ ಸಮಯಕ್ಕಾಗಿ ಕಾಯಬೇಕು. ತಮ್ಮ ಒಡೆಯ ಬಲಿಮಹಾರಾಜನ ಆಜ್ಞಾನುಸಾರ ಅಸುರರ ಎಲ್ಲ ಪ್ರಮುಖರು ಬ್ರಹ್ಮಾಂಡದ ಅಧೋಲೋಕವನ್ನು ಪ್ರವೇಶಿಸಿದರು. ಅವರು ವಿಷ್ಣುವಿನ ಸೈನಿಕರಿಂದ ಅಧೋಲೋಕಕ್ಕೆ ದೂಡಲ್ಪಟ್ಟರು. ಅನಂತರ ಯಜ್ಞದ ತರುವಾಯ ಪಕ್ಷಿರಾಜನಾದಂತಹ ಗರುಡನು ತನ್ನ ಪ್ರಭುವಿನ ಇಚ್ಛೆಯನ್ನರಿತು ಬಲಿಮಹಾರಾಜನನ್ನು ವರುಣನ ಹಗ್ಗಗಳಿಂದ ಬಂಧಿಸಿದನು. ದೇವೋತ್ತಮ ಪರಮಪುರುಷನ ನಿತ್ಯ ಸಂಗಾತಿಯಾದ ಗರುಡನಿಗೆ ಭಗವಂತನ ಇಚ್ಛೆಯ ಗುಟ್ಟಿನ ವಿಷಯಗಳು ತಿಳಿದಿರುತ್ತವೆ. ಬಲಿಮಹಾರಾಜನ ಸಹಿಷ್ಣುತೆ ಮತ್ತು ಭಕ್ತಿಗಳು ನಿಸ್ಸಂದೇಹವಾಗಿ ಅಮೋಘವಾದವು. ಮಹಾರಾಜನ ಸಹಿಷ್ಣುತೆಯನ್ನು ಇಡೀ ವಿಶ್ವಕ್ಕೆ ತೋರಿಸುವ ಸಲುವಾಗಿ ಗರುಡನು ಬಲಿಮಹಾರಾಜನನ್ನು ಬಂಧಿಸಿದನು. ಬಲಿಮಹಾರಾಜನು ಮಹಾನ್ ಪರಾಕ್ರಮಿಯಾದ ಭಗವಾನ್ ಶ್ರೀ ವಿಷ್ಣುವಿನಿಂದ ಹೀಗೆ ಬಂಧಿತನಾದಾಗ ಬ್ರಹ್ಮಾಂಡದ ಅಧೋಲೋಕ ಮತ್ತು ಊರ್ಧ್ವಲೋಕಗಳ ವ್ಯವಸ್ಥೆಯಲ್ಲಿ ಸಕಲ ದಿಕ್ಕುಗಳಲ್ಲೂ ಶೋಕತಪ್ತ ಆರ್ತನಾದ ಕೇಳಿವಂತು. ದೇವೋತ್ತಮ ಪರಮಪುರುಷನಾದ ವಾಮನದೇವನು ವರುಣನ ಹಗ್ಗಗಳಿಂದ ತಾನು ಬಂಧಿಸಿದ ಅತ್ಯಂತ ಉದಾರಿಯೂ ಕೀರ್ತಿಶಾಲಿಯೂ ಆದ ಬಲಿಮಹಾರಾಜನನ್ನು ಉದ್ದೇಶಿಸಿ ಮಾತನಾಡಿದನು. ಬಲಿಮಹಾರಾಜನು ತನ್ನ ದೇಹಕಾಂತಿಯನ್ನೆಲ್ಲ ಕಳೆದುಕೊಂಡಿದ್ದನಾದರೂ ದೃಢನಿಶ್ಚಯದಿಂದ ಕೂಡಿದ್ದನು. ಜೀವಿಯು ತನ್ನ ಸಕಲ ಸಂಪತ್ತನ್ನು ಕಳೆದುಕೊಂಡಾಗ ನಿಶ್ಚಯವಾಗಿಯೂ ಅವನ ದೇಹಕಾಂತಿಯು ಕಳೆಗುಂದುತ್ತದೆ. ಆದರೆ ಬಲಿಮಹಾರಾಜನು ತನ್ನ ಸಕಲ ಸಂಪತ್ತನ್ನು ಕಳೆದುಕೊಂಡಿದ್ದರೂ ದೇವೋತ್ತಮ ಪರಮಪುರುಷ ವಾಮನದೇವರನ್ನು ತೃಪ್ತಿಪಡಿಸುವ ದೃಢ ನಿರ್ಧಾರ ಕೈಗೊಂಡಿದ್ದನು.
ಭಗವದ್ಗೀತೆಯಲ್ಲಿ ಇಂತಹ ವ್ಯಕ್ತಿಗಳನ್ನು ಸ್ಥಿತಪ್ರಜ್ಞರೆಂದು ಕರೆಯಲಾಗಿದೆ. ಮಾಯಾಶಕ್ತಿಯು ಏನೆಲ್ಲ ತೊಂದರೆ ಅಡಚಣೆಗಳನ್ನು ಒಡ್ಡಿದರೂ ಪರಿಶುದ್ಧ ಭಕ್ತನು ಎಂದಿಗೂ ಭಗವಂತನ ಸೇವೆಯಿಂದ ವಿಮುಖನಾಗಲಾರ. ಸಾಮಾನ್ಯವಾಗಿ ಶ್ರೀಮಂತಿಕೆ ಮತ್ತು ಸಿರಿ ಸಮೃದ್ಧಿ ಹೊಂದಿರುವವರು ಪ್ರಖ್ಯಾತರಾಗುತ್ತಾರೆ. ಆದರೆ ಬಲಿಮಹಾರಾಜನು ತನ್ನ ಸಿರಿ ಸಂಪದದಿಂದ ವಂಚಿತನಾಗಿ ಶಾಶ್ವತ ಖ್ಯಾತಿಯನ್ನು ಗಳಿಸಿದನು. ಇದು ತನ್ನ ಭಕ್ತರ ಬಗ್ಗೆ ದೇವೋತ್ತಮ ಪರಮಪುರುಷನು ತೋರುವ ವಿಶೇಷ ಕರುಣೆ. ಭಗವಂತನು ಹೇಳುತ್ತಾನೆ, ಯಸ್ಯಾಹಂ ಅನುಗೃಹಣಾಮಿ ಹರಿಷ್ಯೆ ತದ್ಧನಂ ಶನೈ. ತನ್ನ ಅನುಗ್ರಹದ ಮೊದಲ ಹಂತವಾಗಿ ಭಗವಂತನು ಭಕ್ತನ ಸಕಲ ಸಂಪತ್ತನ್ನು ಕಸಿದುಕೊಳ್ಳುತ್ತಾನೆ. ಭಕ್ತನು ಎಂದಿಗೂ ಈ ನಷ್ಟದಿಂದ ವಿಚಲಿತನಾಗುವುದಿಲ್ಲ. ಅವನು ತನ್ನ ಸೇವೆ ಮುಂದುವರಿಸುತ್ತಾನೆ. ಭಗವಂತ ಸಾಮಾನ್ಯ ಮನುಷ್ಯನ ನಿರೀಕ್ಷೆ ಮೀರಿ ಉದಾರವಾಗಿ ಅನುಗ್ರಹ ತೋರುತ್ತಾನೆ. ಭಗವಾನ್ ವಾಮನದೇವನು ಬಲಿಮಹಾರಾಜನಲ್ಲಿ ಈ ರೀತಿಯಾಗಿ ನುಡಿದನು: ಎಲೈ ಅಸುರರ ದೊರೆಯೇ, 3 ಪಾದದಷ್ಟು ಭೂಮಿ ಕೊಡುವುದಾಗಿ ನೀನು ಆಶ್ವಾಸನೆ ಇತ್ತಿರುವೆ. ಆದರೆ ನಾನು ನನ್ನ 2 ಪಾದ ಊರಿ ಇಡೀ ಬ್ರಹ್ಮಾಂಡವನ್ನು ಆಕ್ರಮಿಸಿರುವೆ. ನನ್ನ 3ನೆಯ ಪಾದವನ್ನು ಎಲ್ಲಿ ಊರಲಿ ಯೋಚಿಸು. ಎಲ್ಲಿ ಸೂರ್ಯಚಂದ್ರರು ನಕ್ಷತ್ರಗಳಿಂದ ಒಡಗೂಡಿ ಪ್ರಕಾಶಿಸುವರೋ, ಎಲ್ಲಿ ಮೋಡಗಳು ಮಳೆಗರೆಯುವವೋ, ಬ್ರಹ್ಮಾಂಡದಲ್ಲಿರುವ ಆ ಎಲ್ಲ ಪ್ರದೇಶವೂ ನನಗೆ ಸೇರಿದ್ದು. ನಿನ್ನ ಸ್ವಾಧೀನದ ಈ ಪ್ರದೇಶದಲ್ಲಿ ನನ್ನ 1 ಪಾದದಿಂದ ಭೂಲೋಕವನ್ನು ಆಕ್ರಮಿಸಿಕೊಂಡಿದ್ದೇನೆ. ನನ್ನ ಶರೀರದಿಂದ ಸಕಲ ದಿಕ್ಕುಗಳಲ್ಲೂ ಇಡೀ ದಿಗಂತವನ್ನು ವ್ಯಾಪಿಸಿದ್ದೇನೆ ಮತ್ತು ನಿನ್ನ ಸಮಕ್ಷಮದಲ್ಲೇ ನನ್ನ 2ನೆಯ ಪಾದದಿಂದ ಊರ್ಧ್ವಲೋಕ ವ್ಯವಸ್ಥೆಯನ್ನು ಸ್ವಾಧೀನಕ್ಕೆ ತೆಗೆದುಕೊಂಡಿದ್ದೇನೆ. ನೀನು ಆಶ್ವಾಸನೆ ಕೊಟ್ಟಂತೆ ದಾನ ಕೊಡುವುದರಲ್ಲಿ ವಿಫಲನಾಗಿರುವೆ. ಆದ್ದರಿಂದ ನಿಯಮಾನುಸಾರ ನೀನು ನರಕಕ್ಕೆ ಹೋಗಬೇಕು. ಆದ್ದರಿಂದ ನಿನ್ನ ಗುರುಗಳಾದ ಶುಕ್ರಾಚಾರ್ಯರ ಆದೇಶಾನುಸಾರ ನೀನು ನರಕಕ್ಕೆ ಹೋಗಿ ವಾಸ ಮಾಡು. ಶ್ರೀಮದ್ ಭಾಗವತದಲ್ಲಿ ಹೀಗೆ ಹೇಳಲಾಗಿದೆ: ನಾರಾಯಣ ಪರಾಸರ್ವೇ ನ ಕುತಶ್ಚನ ಬಿಭ್ಯತಿ ಸ್ವರ್ಗಾಪವರ್ಗ ನರಕೇಶ್ವಪಿ ತುಲ್ಯಾರ್ಥದರ್ಶಿನಃ. ದೇವೋತ್ತಮ ಪರಮಪುರುಷ ನಾರಾಯಣನ ಭಕ್ತಿಯುತ ಸೇವೆಯೊಂದನ್ನೇ ಮಾಡುತ್ತಿರುವ ಭಕ್ತರು ಬದುಕಿನ ಯಾವುದೇ ಸ್ಥಿತಿಗೂ ಎಂದೂ ಅಂಜಿಕೊಳ್ಳುವುದಿಲ್ಲ. ಅವರಿಗೆ ಸ್ವರ್ಗ, ನರಕ, ಮುಕ್ತಿ ಎಲ್ಲವೂ ಒಂದೇ. ಏಕೆಂದರೆ ಅಂತಹ ಭಕ್ತರು ಭಗವಂತನ ಸೇವೆಯಲ್ಲಿ ಮಾತ್ರ ಆಸಕ್ತರು. ನಾರಾಯಣನ ಸೇವೆಯಲ್ಲಿ ತೊಡಗಿರುವ ಭಕ್ತನು ಸಮಚಿತ್ತನಾಗಿರುತ್ತಾನೆ. ಭಕ್ತನು ವಾಸ್ತವವಾಗಿ ದಿವ್ಯ ನೆಲೆಯಲ್ಲಿರುತ್ತಾನೆ. ಅವನು ಸ್ವರ್ಗ ಅಥವಾ ನರಕಕ್ಕೆ ಹೋದಂತೆ ತೋರಬಹುದಾದರೂ ಅವನು ಈ 2 ಸ್ಥಳಗಳಲ್ಲಿ ಇರುವುದಿಲ್ಲ. ಅವನು ಸದಾಕಾಲ ವೈಕುಂಠವಾಸಿ. ಸಗುಣಾನ್ ಸಮತೀತ್ಯೈತಾನ್ ಬ್ರಹ್ಮಭೂಯಾಯ ಕಲ್ಪತೆ. ವಾಸುದೇವನು ನರಕಕ್ಕೆ ಹೋಗುವಂತೆ ಬಲಿಮಹಾರಾಜನಿಗೆ ಹೇಳಿದನು. ಬಲಿಮಹಾರಾಜನು ಎಷ್ಟು ಸಹಿಷ್ಣುವು ಎಂಬುದನ್ನು ಇಡೀ ಬ್ರಹ್ಮಾಂಡಕ್ಕೆ ತೋರಿಸಿಕೊಡುವುದೇ ವಾಮನದೇವನ ಉದ್ದೇಶವಾಗಿತ್ತು. ಬಲಿಮಹಾರಾಜನು ಈ ಆಜ್ಞೆಯನ್ನು ಪಾಲಿಸಲು ಹಿಂಜರಿಯಲಿಲ್ಲ. ಭಕ್ತನು ಒಂಟಿ ಜೀವಿಯಲ್ಲ. ಪ್ರತಿಯೊಬ್ಬನೂ ದೇವೋತ್ತಮ ಪರಮಪುರುಷನೊಂದಿಗೆ ಇರುತ್ತಾನೆ. ಭಕ್ತನು ಭಗವಂತನ ಸೇವೆಯಲ್ಲಿ ತೊಡಗಿರುವುದರಿಂದಾಗಿ ಅವನು ಐಹಿಕ ಸ್ಥಿತಿಯಲ್ಲಿ ಜೀವಿಸುವುದಿಲ್ಲ. ಭಗವಂತನು ತನ್ನ ಮಾತನ್ನು ಮುಂದುವರಿಸಿದನು: ಕೊಟ್ಟ ವಚನ ಪಾಲಿಸದೇ ಇರುವವರಿಗೆ ಸ್ವರ್ಗಲೋಕಕ್ಕೆ ಸದ್ಗತಿ ಹೊಂದುವುದಾಗಲಿ ಅಥವಾ ಸ್ವ ಇಚ್ಛೆ ಪೂರೈಸಿಕೊಳ್ಳುವ ಮಾತಾಗಲಿ ದೂರ ಉಳಿಯಿತು. ಯಾಚಕನಿಗೆ ಕೊಟ್ಟ ವಚನ ಪಾಲಿಸದವರು ನರಕಕ್ಕೆ ಬೀಳುತ್ತಾರೆ. ನಿನ್ನ ಸಿರಿ ಸಂಪದದ ಬಗ್ಗೆ ಮಿಥ್ಯಾಹಂಕಾರದಿಂದ ನೀನು ನನಗೆ ಭೂಮಿ ಕೊಡುವುದಾಗಿ ವಚನವಿತ್ತೆ. ಆದರೆ ಈ ವಚನವನ್ನು ನಿನ್ನಿಂದ ಈಡೇರಿಸಲಾಗಲಿಲ್ಲ. ನಿನ್ನ ವಚನ ಸುಳ್ಳಾಯಿತಾದ್ದರಿಂದ ಕೆಲವು ವರ್ಷಗಳ ಕಾಲ ನೀನು ನರಕವಾಸವನ್ನು ಅನುಭವಿಸಬೇಕು. ನಾನು ಬಲು ಶ್ರೀಮಂತ, ನಾನು ಅಪಾರ ಆಸ್ತಿ ಹೊಂದಿದ್ದೇನೆ ಎಂದು ಯೋಚಿಸುವ ಸುಳ್ಳು ಪ್ರತಿಷ್ಠೆಯು ಐಹಿಕ ಜೀವನದ ಮತ್ತೊಂದು ಪಾರ್ಶ್ವ. ಸಕಲವೂ ದೇವೋತ್ತಮ ಪರಮಪುರುಷನಿಗೆ ಸೇರಿದ್ದು. ಬೇರೆ ಯಾರೊಬ್ಬರೂ ಏನೊಂದನ್ನೂ ಹೊಂದಿಲ್ಲ. ಇದು ಸತ್ಯ. ಈಶಾವಾಸ್ಯಮಿದಂ ಸರ್ವಂ ಯತ್ಕಿಂಚ ಜಗತ್ಯಾಂ ಜಗತ್. ನಿಸ್ಸಂದೇಹವಾಗಿಯೂ ಬಲಿಮಹಾರಾಜನು ಅತ್ಯಂತ ಶ್ರೇಷ್ಠ ಭಕ್ತನಾಗಿದ್ದನು. ಆದರೆ ಸುಳ್ಳು ಪ್ರತಿಷ್ಠೆಯಿಂದಾಗಿ ಈ ಮೊದಲು ಅವನು ತಪ್ಪು ತಿಳುವಳಿಕೆಗೆ ಒಳಗಾಗಿದ್ದನು. ಭಗವಂತನ ಪರಮ ಇಚ್ಛೆಯಿಂದ ಅವನೀಗ ನರಕಕ್ಕೆ ಹೋಗಬೇಕಾಯಿತು. ದೇವೋತ್ತಮ ಪರಮಪುರುಷನ ಆಜ್ಞೆಯಿಂದಾಗಿ ಅವನು ನರಕಕ್ಕೆ ಹೋದ ಪ್ರಯುಕ್ತ ಅವನು ಸ್ವರ್ಗಲೋಕದಲ್ಲಿ ಎಷ್ಟು ಸಿರಿ ಸಂಪದದಿಂದ ಬದುಕಬಹುದೋ ಅಷ್ಟೇ ಸಿರಿ ಸಂಪದಗಳಿಂದ ಬದುಕಿದನು. ಭಕ್ತನು ಸದಾಕಾಲ ದೇವೋತ್ತಮ ಪರಮಪುರುಷನ ಜೊತೆಯಲ್ಲಿದ್ದು ಅವನ ಸೇವೆಯಲ್ಲಿ ತೊಡಗಿರುತ್ತಾನೆ. ಆದ್ದರಿಂದ ಅವನು ಸ್ವರ್ಗ ನರಕಗಳ ವಾಸಕ್ಕೆ ಅತೀತನು. ದೇವೋತ್ತಮ ಪರಮಪುರುಷನು ಬಲಿಮಹಾರಾಜನ ನಡವಳಿಕೆಯಿಂದ ಸಂತುಷ್ಟನಾದನು. ಹೀಗೆ ಭಗವಂತನು ಬಲಿಯನ್ನು ಸುತಳ ಲೋಕದಲ್ಲಿ ಇರಿಸಿದನು. ಅವನಿಗೆ ಹಲವಾರು ವರಗಳನ್ನಿತ್ತು ಭಗವಂತನು ಅವನ ಮನೆಯ ದ್ವಾರಪಾಲಕನಾಗಿರಲು ಸಮ್ಮತಿಸಿದನು. ಬಲಿಮಹಾರಾಜನು ಅತ್ಯಂತ ಸತ್ಯನಿಷ್ಠನಾಗಿದ್ದನು.
ವಚನ ಪಾಲಿಸಲು ಅಸಮರ್ಥನಾದ ಅವನು ಬಲು ಭಯಪಟ್ಟನು. ಏಕೆಂದರೆ ಸತ್ಯದಿಂದ ವಿಮುಖರಾದವರು ಸಮಾಜದ ಕಣ್ಣಲ್ಲಿ ಕ್ಷುಲ್ಲಕರಾಗುತ್ತಾರೆ ಎಂಬುದು ಅವನಿಗೆ ಗೊತ್ತಿತ್ತು. ಬಲಿಮಹಾರಾಜನು ದೇವೋತ್ತಮ ಪರಮಪುರುಷನಿಗೆ ತನ್ನ ಸಕಲವನ್ನೂ ಸಮರ್ಪಿಸಿದ ವಿಚಾರವನ್ನು ನಾವು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಧನ್ಯವಾದಗಳು. ಹರೇ ಕೃಷ್ಣ.